ಅಲ್ಫಾ ಕಾರ್ಸ್ ಇಂದ ಹೊಸ ಗಾಡಿ ತಗೊಂಡ್ ಬಂದಿದ್ದೀನಿ. ಬೋರ್ಡ್ ತೋರಿಸಿ ಸರ್ ಅಲ್ಫಾ ಕಾರ್ಸ್ದು. ಅಲ್ಲಿ ಅಲ್ಫಾ ಕಾರ್ಸ್ ಬೋರ್ಡ್ ನೋಡ್ಕೊಳ್ಳಿ. ಇದು ನಾನ್ ಬಂದಿ ಆಗ್ತಾ ಇರೋದು ಫಸ್ಟ್ ವೆಹಿಕಲ್ ಇನ್ಸ್ಟಾ ಒಳಗಡೆ ವಸೀಂ ಅಲ್ಫಾ ಕಾರ್ಸ್ ಇಂದ ಸೂಪರ್ ತಗೊಂಡ್ ಬಂದಿದ್ದೀನಿ. ಯಾವ್ದು ಹೇಳಿ ಸೂಪರ್. ಎಷ್ಟು ಹೇಳ್ಬೇಕು? 8 ಹೇರ್ ಬ್ಯಾಗ್, ಸನ್ರೂಫ್, ಸ್ಟ್ಯಾನ್ಲಿ ಲೆದರ್ ಸೀಟ್ಸ್, ಒಂದು ಪ್ರೀಮಿಯಂ ಸೆಗ್ಮೆಂಟ್ ವೆಹಿಕಲ್. ಈ ಗಾಡಿ ನಿಮ್ಮಿಷ್ಕರಿಗೆ ಸರ್ ಇಷ್ಟು ಲಕ್ಸುರಿಯಸ್, ಇಷ್ಟು ಪ್ರೀಮಿಯಂ ಇರುವ ಗಾಡಿ ಮಾರ್ಕೆಟ್ ನಲ್ಲಿ 4.5 ಲಕ್ಷದಿಂದ ಇಲ್ಲ, ಕಮ್ಮಿ ಇಲ್ಲ, ಬರೀ 3 ಲಕ್ಷಗೆ ಸನ್ರೂಫ್, 8 ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗೋ, ಸ್ಟೇರಿಂಗ್ ಮುಂಡ್ಕೊಂಡು ಎಲ್ಲ ಫ್ಯೂಚರ್ಸ್ ಸಮೇತ ಈ ಗಾಡಿ ನಿಮ್ಮಿಷ್ಕರಿಗೆ ಬರೀ 3 ಲಕ್ಷ ಕೊಡ್ತೀನಿ. ತಗೊಂಡ್ ಬಂದಿದ್ದೀನಿ. ನೋಡಿ ಗಾಡಿ ಎಷ್ಟು ಗಟ್ಟಿ ಇದೆ, ಜಬರ್ದಸ್ತ್ ಬಾಡಿ ಬಿಲ್ಡಪ್ ಅಂದ್ರೆ ನಂಬರ್ 1 ಫೋರ್ಡ್ ಈಕೋ ಸ್ಪೋರ್ಟ್ಸ್. ಇದು ಫೋರ್ಡ್ ಈಕೋ ಸ್ಪೋರ್ಟ್ಸ್, ಫೋರ್ಡ್ USA ನಂಬರ್ 1 ಕಂಪ್ನಿ ಬಂದು ಫೋರ್ಡ್ ನಲ್ಲಿ ನಂಬರ್ 1 ಗಾಡಿ ಬಂದ ಫೋರ್ಡ್ ಈಕೋ ಸ್ಪೋರ್ಟ್ಸ್. ನೀವು ಗೂಗಲ್ ನಲ್ಲಿ ರಿವ್ಯೂ ಚೆಕ್ ಮಾಡ್ಕೊಳ್ಳಿ, ಅಷ್ಟು ಜಬರ್ದಸ್ತ್ ಗಾಡಿ ಫೋರ್ಡ್ ಈಕೋ ಸ್ಪೋರ್ಟ್ಸ್. ಬಹಳ ಜನ ಕನ್ಫ್ಯೂಸ್ ಇರ್ತಾರ ಸರ್, 99% ಎಲ್ಲ ಡೀಸೆಲ್ ಗಾಡಿನೇ ಇದೆ ಸರ್, ನಮ್ಗೆ ಸ್ವಲ್ಪ ಪೆಟ್ರೋಲ್ ಗಾಡಿ ಬೇಕು ಸರ್, ಬೇರೆ ಫೀಲ್ ಬೇಕು ಅಂತ. ಆ ಕಾರಣಕ್ಕೆ ಪೆಟ್ರೋಲ್ ಗಾಡಿ ತಗೊಂಡ್ ಬಂದಿದ್ದೀನಿ. ಫೋರ್ಡ್ ಈಕೋ ಸ್ಪೋರ್ಟ್ಸ್ ಸೆಕೆಂಡ್ ಓನರ್ ಗಾಡಿ ತುಂಬಾ ಜಬರ್ದಸ್ತ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಪವರ್ ಸ್ಟೇರಿಂಗ್, AC, ಲೆದರ್ ಸೀಟ್, ಡಿಫಾಗೋ, ಸ್ಟೇರಿಂಗ್ ಮುಂಡ್ಕೊಂಡು ಎಲ್ಲ ಜಬರ್ದಸ್ತ್ ಇದೆ, ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿ ನಿಮ್ಗೆ ಬ್ಯಾಕ್ ವೈಫರ್, ಡಿಫಾಗೋ ಎಲ್ಲ ಇದೆ ಸರ್ ಈ ಗಾಡಿಗೆ. ಇಷ್ಟು ಜಬರ್ದಸ್ತ್ ಇರುವ ಗಾಡಿ ನಿಮ್ಗೆ ಫೋರ್ಡ್ ಈಕೋ ಸ್ಪೋರ್ಟ್ಸ್. ನಿಮ್ಗೆ ಸ್ಟೆಪ್ನಿ ಟೈಪ್ ತೋರಿಸಿ ಸರ್. ಇಷ್ಟು ಜಬರ್ದಸ್ತ್ ಇರುವ ಫೋರ್ಡ್ ಈಕೋ ಸ್ಪೋರ್ಟ್ಸ್ ಎಷ್ಟಿಗೆ ಕೊಡ್ಬಿಡ್ತೀನಿ ಹೇಳಿ? ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಳ್ಳಿ ಸರ್, 5 ಲಕ್ಷದಿಂದ ಕಮ್ಮಿ ಇಲ್ಲ, 4 ಲಕ್ಷನೂ ಬೇಡ, 390 ಬೇಡ, 380ಗೆ ಓನ್ಲಿ 3,80,000ಗೆ ಕೊಡ್ಬಿಡ್ತೀನಿ ಸರ್. ಆನೆ ತಗೊಂಡ್ ಬಂದಿದ್ದೀನಿ. ಯಾವ್ದು ಹೇಳಿ? ಆನೆ 2012 ಮಾಡಲ್ದು ಜೈಲೋ 8 ಜನ ಕುತ್ಕೊಂಡು ಹೋಗ್ಬೋದು. ಸಿಂಗಲ್ ಓನರ್ 12 ಮಾಡಲ್, ಅದನ್ನು 12 ಮಾಡಲ್ ಸಿಂಗಲ್ ಓನರ್, 8 ಜನ ಕುತ್ಕೊಂಡು ಹೋಗೋದು. ಟಾಪ್ ಎಂಡ್ ವೆಹಿಕಲ್ ಎಲ್ಲ ನಿಮ್ಗೆ 4.5 ಸ್ಟೇರಿಂಗ್, AC, ಮ್ಯಾಗ್ವಿಲ್, ಲೆದರ್ ಸೀಟ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಗಾಡಿ ನೋಡಿ ಸರ್ ಎಷ್ಟು ಜಬರ್ದಸ್ತ್ ಇದೆ ಅಂತ. ಒಳಗಡೆನು ಇಂಟೀರಿಯರ್ ತೋರಿಸ್ಕೊಡ್ಬಿಡ್ತೀನಿ, ಗಾಡಿ ನೋಡ್ಕೊಳ್ಳಿ. ಡೀಸೆಲ್ ಗಾಡಿ ನಿಮ್ಗೆ 68,000 ಓಡಿರೋದು, ಕ್ಯಾಪ್ಟನ್ ಸೀಟ್ ಸಮೇತ ಬರುತ್ತೆ. ಈ ಗಾಡಿ ನಿಮ್ಮಿಷ್ಕರಿಗೆ ಸರ್ ಆನೆ ಗಾಡಿ ಇಲಿ ಪ್ರೈಸ್ ನಲ್ಲಿ ಕೊಡ್ತೀನಿ. ಯಾವ ಪ್ರೈಸ್ ನಲ್ಲಿ ಕೊಡ್ತೀನಿ ಹೇಳಿ? ಆನೆ ಗಾಡಿ ಇಲಿ ಪ್ರೈಸ್ ನಲ್ಲಿ. ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಳ್ಳಿ, 4.25 ಕಮ್ಮಿ ಇಲ್ಲ. ಡೈರೆಕ್ಟ್ ಅಲ್ಫಾ ಕಾರ್ಸ್ಗೆ ಬನ್ನಿ, 3 ಲಕ್ಷಗೆ ಓನ್ಲಿ 3 ಲಕ್ಷ ಕೊಡ್ಬಿಡ್ತೀನಿ. ಸ್ಕೋಡಾ ಅಕ್ಟೋವಿಯಾ ಯಾವ ತರ ಇದೆ ನೋಡಿ, ಒಂದು ಲಕ್ಸುರಿಯಸ್ ಪ್ರೀಮಿಯಂ ಸೆಗ್ಮೆಂಟ್ ವೆಹಿಕಲ್. ಯಾವ್ದು ಹೇಳಿ? ಲಕ್ಸುರಿಯಸ್ ಪ್ರೀಮಿಯಂ ಸೆಗ್ಮೆಂಟ್ ವೆಹಿಕಲ್. ಗಾಡಿ ನೋಡಿದ ತಕ್ಷಣ ಕುತ್ಕೊಂಡು ಹೋಗ್ಬೇಕು, ಆ ತರ ಫೀಲ್ ಇದೆ ಗಾಡಿನಲ್ಲಿ. ಇದರಲ್ಲಿ ನಿಮ್ಗೆ 4.5 ಸ್ಟೇರಿಂಗ್, AC, ಇದರಲ್ಲಿ ತನಕ ನಿಮ್ಗೆ ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗೋ, ಸ್ಟೇರಿಂಗ್ ಮುಂಡ್ಕೊಂಡು ಇದು ಟೈರ್ಸ್ 100% ಇದೆ. ಗಾಡಿ ತಗೊಂಡು ಬರೀ ಓಡಿಸ್ಕೊಂಡಿರ್ಬೇಕು. ಏನ್ ಸರ್ 3 ಮಾಡಲ್ ಅಂತ? 3 ಮಾಡಲ್ ಇಂದ 23 ಮಾಡಲ್ ಫೀಲ್ ಇದೆ ಗಾಡಿನಲ್ಲಿ. ಗಾಡಿ ಬಂದು ಒಂದು ಟ್ರೇಲ್ ನೋಡಿ ಗಾಡಿ ಓಡಿಸಿ, ಅವಾಗ ಗೊತ್ತಾಗುತ್ತೆ ಇಷ್ಟು ಚೆನ್ನಾಗಿರುವ ಹೇರ್ ಬ್ಯಾಗ್, ABS ಇರುವ ಗಾಡಿ. ಬರೀ ನಿಮ್ಮಿಷ್ಕರಿಗೆ ಡೈರೆಕ್ಟ್ 1,60,000, 1,60,000ಗೆ ಕ್ಯಾಪ್ಚರ್ ತಗೊಂಡ್ ಬಂದಿದ್ದೀನಿ. ಯಾವ್ದು ಹೇಳಿ? ಕ್ಯಾಪ್ಚರ್ ತಗೊಂಡ್ ಬಂದಿದ್ದೀನಿ. ಡಸ್ಟರ್ದು ನೆಕ್ಸ್ಟ್ ವರ್ಷನ್ ಗಾಡಿ ಇದು. ಯಾವ್ದು ಹೇಳಿ? ಡಸ್ಟರ್ದು ನ್ಯೂ ಶೇಪ್. ಡಸ್ಟರ್ ಆದ್ಮೇಲೆ ಇದು ಬರೋದು ಡಸ್ಟರ್ದು ನೆಕ್ಸ್ಟ್ ವರ್ಷನ್ ಗಾಡಿ. ಗಾಡಿನಲ್ಲಿ ನಿಮ್ಗೆ 4.5 ಸ್ಟೇರಿಂಗ್, AC, ಹೇರ್ ಬ್ಯಾಗ್, ABS, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಗಾಡಿನಲ್ಲಿ CNG ಫಿಟ್ ಆಗಿದೆ. ಏನ್ ಫಿಟ್ ಆಗಿದೆ ಹೇಳಿ? CNG ಫಿಟ್ ಆಗಿದೆ. ಎಲ್ಲ ಗಾಡಿ ತುಂಬಾ ಜಬರ್ದಸ್ತ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಇಷ್ಟು ಜಬರ್ದಸ್ತ್ ಇರುವ ಕ್ಯಾಪ್ಚರ್, ಇಷ್ಟು ದೊಡ್ಡ ಆನೆ ಯಾವ ತರ ಇದೆ ನೋಡಿ. ಆನೆ ತರ ಇದೆ, ಕಾಡಾನೆ ಇರುತ್ತಲ್ಲ ಆ ತರ ಇದೆ. 2018 ಮಾಡಲ್ದು ಕ್ಯಾಪ್ಚರ್ ಹೇಳಿ ಸರ್. ಯಾವ ಮಾಡಲ್ ಹೇಳಿ? 2018 ಮಾಡಲ್ದು ಕ್ಯಾಪ್ಚರ್, ಸೆಕೆಂಡ್ ಓನರ್, ಪೆಟ್ರೋಲ್ ವೇರಿಯಂಟ್. ಈ ಗಾಡಿ ನಿಮ್ಮಿಷ್ಕರಿಗೆ ಡೈರೆಕ್ಟ್ ಬನ್ನಿ ಸರ್, ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ, CNG ಸಮೇತ ಕೊಡ್ತೀನಿ. 5,85,000ಗೆ 5,85,000 ಕೊಡ್ತೀನಿ. ತಿರ್ಗಾ ಒಂದ್ಸತಿ ಸ್ವಾಗತ. ಆಲ್ಟ್ರೋಸ್ ನೋಡಿ ಸರ್, ಅವ್ರದ್ದು ತಗೊಂಡ ಶೇಪ್ ನೋಡಿ ಇಷ್ಟಪಡ್ಬೇಕು ಸರ್, ಅಷ್ಟು ಜಬರ್ದಸ್ತ್ ಇದೆ ಶೇಪ್. ಹಿಂದೆ ಇದು ಮುಂದೆ ಶೇಪ್ ತೋರಿಸಿದ್ದೀರಾ ಸರ್, ಹಿಂದೆನೂ ಶೇಪ್ ತೋರಿಸ್ಬಿಡಿ ಸರ್. ಆಲ್ಟ್ರೋಸ್ದು ಕ್ಲಾಸ್ ಕಂಡೀಷನ್ ಸರ್, ಎಷ್ಟು ಜಬರ್ದಸ್ತ್ ಇದೆ ಗಾಡಿ ನೋಡ್ಕೊಳ್ಳಿ ಸರ್, ಅಷ್ಟು ಜಬರ್ದಸ್ತ್ ಇರುವ ಗಾಡಿ. ಇದರಲ್ಲಿ ನಿಮ್ಗೆ ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗೋ, ಸ್ಟೇರಿಂಗ್ ಮುಂಡ್ಕೊಂಡು ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ 1 ಲಕ್ಷ ರೂಪಾಯಿದು ಇದೆ. ಒಳಗಡೆ ನೋಡಿ ಸಿಸ್ಟಮ್ ಇದೆ, LED ಅದೇ ಒಂದು 40,000 ಅದು ಎಕ್ಸ್ಟ್ರಾ ಫಿಟ್ಟಿಂಗ್. ಇದು ಇದೆ ನಿಮ್ಗೆ ಸೀಟ್ಸ್ ಕವರ್ಸ್ ಎಲ್ಲ ಇದೆ, ಎಕ್ಸ್ಟ್ರಾ ಫಿಟ್ಟಿಂಗ್ 1 ಲಕ್ಷ ರೂಪಾಯಿದು ಇದೆ. ಈ ಗಾಡಿ ನಿಮ್ಗೆ ಅದನ್ನು 2020 ಮಾಡಲ್ ಟಾಟಾ ಆಲ್ಟ್ರೋಸ್ ಎಷ್ಟ್ಗೆ ಕೊಡ್ಬಿಡ್ತೀನಿ ಹೇಳಿ? ಬರೀ ನಿಮ್ಮಿಷ್ಕರಿಗೆ 2020 ಮಾಡಲ್ ಸರ್. ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಳ್ಳಿ ಸರ್, 7 lakhs ಇಂದ ಕಮ್ಮಿ ಇಲ್ಲ, ಕಮ್ಮಿ ಅಂದ್ರೆ 680. ನಮ್ಮ ಹತ್ರ ಡೈರೆಕ್ಟ್ ಆಗಿ ಬನ್ನಿ ಸರ್, 5,80,000 ಅಲ್ಫಾ ಕಾರ್ಸ್ಗೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ. 5,80,000ಗೆ 100% ಚಾಲೆಂಜ್ ಸರ್, ಮಾರ್ಕೆಟ್ ನಲ್ಲಿ ಯಾರು ಕೊಡಲ್ಲ ಸರ್. ಕರ್ನಾಟಕ ನಂಬರ್ ತೋರಿಸ್ಬಿಡಿ ಸರ್ ಒಂದ್ಸತಿ. ಕರ್ನಾಟಕ ಗಾಡಿ ಬರೀ 5,80,000ಗೆ 5,80,000ಗೆ ತಗೊಂಡ್ ಬಂದಿದ್ದೀನಿ. ಯಾವ್ದು ಹೇಳಿ? ರೆನಾಲ್ಟ್ ಕ್ವಿಡ್ ದೊಡ್ಡ ಮಾಡಲ್, ಚಿಕ್ ಬಜೆಟ್, 2016 ಮಾಡಲ್ದು ಗಾಡಿ ಇದು. ರೆನಾಲ್ಟ್ ಕ್ವಿಡ್
ಇನ್ನಲ್ಲಿ ಪೌಂಡ್ ಪೋಸ್ಟರಿಂಗ್ ಎಸಿ ಎಲ್ಲ ಬರುತ್ತೆ. ಗಾಡಿ ತುಂಬಾ ಜಬರ್ದಸ್ತ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. 16 ಮಾಡಲ್ ರೆನಾಲ್ಡ್ ಕ್ವಿಡ್ ಎಜ್ಗೆ ಕೊಡ್ಬಿಡ್ತೀನಿ ಹೇಳಿ, ಬರೀ 7,70,000ಗೆ 2,70,000ಗೆ ರೆನಾಲ್ಡ್ ಕ್ವಿಡ್ ಕೊಡ್ತೀನಿ. ಅದನ್ನು 16 ಮಾಡಲ್ ಸಿಂಗಲ್ ಸೆಕೆಂಡ್ ಓನರ್ ಅದು. ಇದನ್ನು 0 ಡೌನ್ ಪೇಮೆಂಟ್ ನಲ್ಲಿ ಮಾಡ್ಕೊಡೋಣ ಸರ್. ಗಾಡಿ ಬೇಕು, ಪುಷ್ ಬಟನ್ ಸ್ಟಾರ್ಟ್, ಏರ್ ಬ್ಯಾಗ್ ABS ಇರುವ ಗಾಡಿ, ಅದನ್ನು ಹೋಂಡಾ ಸಿಟಿನೇ ಬೇಕು. ಅಲ್ಫಾ ಕಾರ್ಸ್ಗೆ ಬನ್ನಿ, ಹೋಂಡಾ ಸಿಟಿ ಸನ್ರೂಫ್ ಪುಷ್ ಬಟನ್ ಸ್ಟಾರ್ಟ್ ಗಾಡಿ, ಆಪ್ಷನಲ್ VX ಗಾಡಿ ಕೊಡ್ತೀನಿ. ಅದನ್ನು ಹೋಂಡಾ ಸಿಟಿ. ಯಾವ ಮಾಡಲ್ ಹೇಳಿ? 15 ಮಾಡಲ್ ಸೆಕೆಂಡ್ ಓನರ್ ಗಾಡಿ. ತುಂಬಾ ಜಬರ್ದಸ್ತ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಇದೆ ನೋಡಿ ಸರ್. ಸನ್ರೂಫ್ ತರ್ಸಿ ಸರ್. ಸನ್ರೂಫ್ ನಿಮ್ಗೆ ಏರ್ ಬ್ಯಾಗ್ ABS ಮ್ಯಾಗ್ವಿಲ್ ಲೆದರ್ ಸೀಟ್ ಡಿಫಾಗರ್ ಸ್ಟೇನ್ ಮುಂಡ್ ಕಂಟ್ರೋಲ್, ಇಲ್ಲಿ ತಗ ಬಟನ್ ಬರುತ್ತೆ ನಿಮ್ಗೆ, ಸೆನ್ಸರ್ ಬಟನ್ಸ್, ನಿಮ್ಗೆ ಆಟೋ ಕ್ಲೋಜರ್ ಮಿರರ್, ಮಿರರ್ ಇಂಡಿಕೇಟರ್ಸ್ ಎಲ್ಲ ಬರುತ್ತೆ. ಗಾಡಿ ಅಷ್ಟು ಜಬರ್ದಸ್ತ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿರುವ ಈ ಗಾಡಿ ಯಾವ್ದು ಹೇಳಿ? ಹೋಂಡಾ ಸಿಟಿ 15 ಮಾಡಲ್ ಸೆಕೆಂಡ್ ಓನರ್ ಸನ್ರೂಫ್ ಅಂಡ್ ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್. ಎಜ್ಗೆ ಕೊಡ್ಬಿಡ್ತೀನಿ ಹೇಳಿ, ಬರೀ 60,000 ಓಡಿರೋದು ಪೆಟ್ರೋಲ್ ವೇರಿಯಂಟ್, ಬರೀ 5,85,000ಗೆ 5,85,000ಗೆ ಹೋಂಡಾ ಸಿಟಿ ಸನ್ರೂಫ್ ಗಾಡಿ ಕೊಡ್ತೀನಿ. ಡೈರೆಕ್ಟ್ ಆಗಿ ಹೋಗಿ ಸರ್, ಮಾರ್ಕೆಟ್ ನಲ್ಲಿ 12 ಲಕ್ಷದಿಂದ ಕಮ್ಮಿ ಇಲ್ಲ, 10 ಲಕ್ಷನೂ ಬೇಡ, 9.5 ಲಕ್ಷ ಕೊಡ್ತೀನಿ ಸರ್. 9,50,000ಗೆ ಎಟ್ಟಿಗೆ ಕೊಡ್ತೀನಿ ಸರ್.